ಪ್ರಿಯಾಂಕಾ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಎದ್ದು ಏನೇನು ಮಾಡ್ತೀನಿ ಅಂತ. ಬೆಳಗ್ಗೆ ಎದ್ದು ಬೆಡ್ಶೀಟ್ ಎಲ್ಲ ಮಡಚಿ ಆನಂತರ ವಾಶ್ ಮಾಡ್ಕೊಂಡು ಬರ್ತೀನಿ. ಅದೇ ಈಗ ಮುಖ ಎಲ್ಲ ತೊಳ್ಕೊಂಡು ಬಂದು ಒಂದು ಹಣೆಗೆ ಇಟ್ಕೊಂಡು ಇನ್ನು ಅಡುಗೆ ಮನೆ ಕೆಲಸಕ್ಕೆ ಹೋಗ್ಬೇಕು. ಫಸ್ಟು ಈಗ 9 o'clock ಆಗಿದೆ. ಇದು ಸಾಟರ್ಡೇ ಆಗಿರೋದ್ರಿಂದ, ಸೆಕೆಂಡ್ ಸಾಟರ್ಡೇ ಆಗಿರೋದ್ರಿಂದ ಲೇಟಾಗಿ ಎದ್ದಿದ್ದೀವಿ ಎಲ್ಲ. ಈಗ ಎದ್ದು ಕಾಫಿ ಮಾಡ್ತಾ ಇದ್ದೀನಿ. ಸಾಂಬಾರ ಬಿಸಿಗಿಟ್ಟಿದ್ದೀನಿ. ಫಿಲ್ಟ್ರ್ ಮಾಡಿಟ್ಟಿದ್ದೀನಿ ರಾತ್ರಿನೇ. ಇದು ಕಾಫಿ ಆಗೋಷ್ಟರಲ್ಲಿ ನಾವೊಂದು ಸ್ವಲ್ಪ ಎಲ್ಲನೂ ಎತ್ತಿ ಇಟ್ಕೊಂಡು ಕ್ಲೀನ್ ಮಾಡ್ಕೊಂಡು ಬರೋಣ. ಎಲ್ಲನೂ ಇಲ್ಲಿ ಎಲ್ಲನೂ ಹರಡು ಮಡಗಿದಾರೆ ಮಕ್ಕಳೆಲ್ಲ. ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಷ್ಟಕ್ಕೆ, ಕಾಫಿ ಆಗೋ ಅಷ್ಟಕ್ಕೆ, ಹಾಲು ಕುದಿಯೋಷ್ಟಕ್ಕೆ. ಎಲ್ಲನೂ ಡೀಪಾಗಿ ಏನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಅದೇ ಒಂದು ಸ್ವಲ್ಪ ಜೋಡಿಸ್ಕೊಳ್ತೀನಿ ಅಷ್ಟೇ. ಇಲ್ಲಿ ನಮಗೆ ಬಾತ್ರೂಮ್ಗೆ ವಾಶ್ರೂಮ್ ಇದು ಸ್ನಾನಕ್ಕೆ ಬೇಕಾದಂಥ ಸೋಪು ಮತ್ತು ದೇವ್ರ ಮನೆಗೆ ಸಾಮಾನುಗಳು ಅದು ಇದು ಎಲ್ಲ ಇಟ್ಕೊಂಡಿದ್ದೀವಿ ನಾವು. ಆಮೇಲೆ ಮಾತ್ರೆಗಳು, ಟ್ರಿಪ್ ಹೋದಾಗ ಬೇಕಾಗುತ್ತಲ್ಲ ಬ್ರಷ್ಗಳು, ಅವು ಇವು ಎಲ್ಲ ತಂದು ಇಲ್ಲೇ ಮಕ್ಕಳು ಹಾಕಿದ್ದಾರೆ.
ಈಗ ಡೀಪ್ ಕ್ಲೀನ್ ಮಾಡೋಷ್ಟು ಟೈಮ್ ಇಲ್ಲ ನನಗೆ. ಇಷ್ಟೇ ನೋಡಿ, ನನ್ನ ಮಗಳು ಹ್ಯಾಪಿ ಏನು ಜಾಲಿ ಮದರ್ ಫಾದರ್ ಬ್ರದರ್ ಸಿಸ್ಟರ್ ಇದನ್ನು ಮಾಡಿದ್ದಾಳೆ. ಸುಮ್ಮನೆ ಹಿಂಗೆ ಮಾಡ್ತಾ ಇರೋದು, ಸುಮ್ಮನೆ ಕೂತ್ಕೊಂಡಿದ್ದಾಗ ಇದು ಮಾಡೋದು. ಈ ಕಡೆ ನಾನು ಮಾಡ್ತೇನೆ. ಈಗ ಕಾಫಿಗೆ ಆಲೂಗಡ್ಡೆ ಡಿಕಾಕ್ಷನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ನಾನು ಅಂಗಡಿಗೆ ಹೋಗೋದ್ರಿಂದ ಎಲ್ಲ ಸ್ವಲ್ಪ ಅಲ್ಲಲ್ಲೇ ಇದೆ. ನಾನು ಸಾಟರ್ಡೆ ಸಂಡೇನೇ ಕ್ಲೀನ್ ಮಾಡ್ಕೋಬೇಕು. ತುಂಬ ಹರ್ಕೊಂಡಿದೆ ಮನೇಲಿ. ಯಾವಾಗಲೂ ಅಷ್ಟೇ ಕಾಫಿ ಕುಡಿಬೇಕಾದ್ರೆ ನನ್ನ ಮಗುಗೆ ಒಂದು ಸ್ವಲ್ಪ ಕೊಟ್ಟು ಕುಡಿಬೇಕು. ಅವನು ನನ್ನ ತೋರಿಸ್ಬೇಡ ಅಂತ ಹೇಳ್ತಾ ಇದ್ದಾನೆ. ನಮ್ಮನೇಲಿ ತುಂಬ ಕಾಫಿ ಕುಡಿತೀವಿ ನಾವು. ತಕಡ ನಿನಗೂ ಬೇಕೇನೆ? ಬೇಕಾ ಕಾಫಿ? ಬೇಡ ಅಂತ ಹೇಳ್ತಾ ಇದ್ದಾರೆ. ಈಗ ನಾನು ಒಂದು ಸ್ವಲ್ಪ ಸಮಾಧಾನವಾಗಿ ಕಾಫಿ ಕುಡಿದು ನಾನೊಂದು 5 ನಿಮಿಷ 10 ನಿಮಿಷ ಎದೋಳಲ್ಲ. ಬೆಳಿಗ್ಗೆ ಎದ್ದು ಕಾಫಿ ಕುಡಿದು ಎದೋಳವರೆಗೂ ಕೆಲಸ ಮಾಡೋಕ್ಕೆ ಮೂಡಾಗಲ್ಲ. ಮತ್ತು ನನ್ನ ಮೈಂಡು ಕೂಡ ವರ್ಕ್ ಆಗುತ್ತೆ ಅನ್ನೋ ರೀತಿಲಿ ಆಗುತ್ತೆ ನನಗೆ. ಈಗ ಕಾಫಿ ಕುಡಿದು ಬರ್ತೀನಿ. ಈ ಕಾಫಿ ಕುಡ್ದಾಯ್ತು. ರಾತ್ರಿ ಡಿಶ್ ವಾಷರ್ಗೆ ಪಾತ್ರೆ ಹಾಕಿದ್ದೆ, ಅದೇನು ಮರ್ತ್ಕೊಂಡು ನಿದ್ದೆ ಬಂತು ಅಂದ್ಬಿಟ್ಟು ಹೋಗಿ ಮಲಗಿಬಿಟ್ಟಿದ್ದೀನಿ ಮರ್ತ್ಕೊಂಡು. ಅದನ್ನು ಪಾತ್ರೆ ಕೂಡ ಕಡಿಮೆನೇ ಇತ್ತು, ಹಂಗಾಗಿ ನಾನು ಮರ್ತ್ಕೊಂಡೆ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ಪಾತ್ರೆ ಆಗಿದೆ ಡಿಶ್ ವಾಷರ್. ಸ್ವಲ್ಪ ತೊಳೆದು ಹಾಕ್ಬಿಟ್ರೆ ಸ್ವಲ್ಪ ತಿಂಡಿ ಬೇಗ ಮಾಡ್ಕೊಬೋದ. ಡಿಶ್ ವಾಷರ್ಗೆ ಅಂತಂದರೆ ಈ ಚಳಿಗಾಲದಲ್ಲಿ ನನಗೆ ಮಳೆಗಾಲ ಬಂತು ಅಂದರೆ ಸ್ವಲ್ಪ ಕೆಮ್ಮೆಲ್ಲ ಸ್ಟಾರ್ಟ್ ಆಗುತ್ತೆ. ಅದು ಸುಮಾರು ನನಗೆ ಚಿಕ್ಕದ್ರಿಂದನೂ ಇದೆ, ನನಗೆ ಗೊತ್ತಾಗಿದ್ದಿಲ್ಲ ಚಿಕ್ಕದ್ರಲ್ಲಿದ್ದಾಗಿಂದನೂ. ಇತ್ತೀಚೆಗೆ ತುಂಬ ಡಸ್ಟ್ ಅಲರ್ಜಿ ಎಲ್ಲ ಆಗಿತ್ತು ನನಗೆ. ಆಗ ಸ್ವಲ್ಪ ನೀರಲ್ಲೆಲ್ಲ ಜಾಸ್ತಿ ಆಡಬೇಡಿ, ವೆದರ್ ಚೇಂಜ್ ಆದಾಗ
ಆಗಿದ್ದಾಗ ಮಾತ್ರ ನಾನು ಡಿಶ್ ವಾಷರ್ ಯೂಸ್ ಮಾಡ್ಕೊಳ್ತೀನಿ. ಇಲ್ಲ ಅಂತಂದರೆ ಬಿಸಿಲಿತ್ತು ಅಂತಂದರೆ ನಾನೇ ಕೈಗೆ ತೊಳೆದಾಕ್ಬಿಡ್ತೀನಿ. ರಾತ್ರಿ ಹಾಕ್ತಿದ್ದೀನಿ ಸ್ವಲ್ಪ. ಈಗ ಕಾಫಿ ಕುಡಿದು ಹಾಲು ಕುಡಿದಿದ್ದು ಮತ್ತು ಎಲ್ಲನೂ ಹಾಕ್ಬಿಟ್ಟು ಆನ್ ಮಾಡಿಬಿಟ್ಟೆ ಕಂಟಿನ್ಯೂ ಮಾಡೋದು. ನನ್ನ ಮಗ ಓಪನ್ ಮಾಡಿಟ್ಟು ಎಲ್ಲ ಗಟ್ಟಿಯಾಗಿದೆ ಇದು. ಡಿಶ್ ವಾಷರ್ಗೆ ಆಗಿದೆ. ಈಗ ನಾನು ಇಷ್ಟು ಈಗ ಡಿಶ್ ವಾಷರ್ಗೆ ಹಾಕಿದ್ದೀನಿ. ಅದು ಹೋದ್ರೆ ಅದ್ರ ಪಾಡಿಗೆ ಈಗ ನಾನು ಪಗ್ಗಲ್ ಮಾಡ್ತೀನಿ. ಅದನ್ನು ಕುಕ್ಕಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.